ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಂಗೆ ಯಾಕೋ ಚಿಕ್ಕಪ್ಪ ನಮ್ಮನ್ನ ಬಿಡೋ ತರ ಕಾಣ್ತಿಲ್ಲ ಅಂತ ಅನಿಸ್ತಿದೆ ಕಣ. ಅಲ್ಲ, ಇಷ್ಟು ಕ್ಯೂರ್ ಯಾಕೆ ನಮ್ಮಿಂದಾನೇ ಬರ್ತಿದ್ದಾರೆ? ಮಗ, ಕಾರ್ ನಿಲ್ಲಿಸ್ಬಿಟ್ಟು ಇರೋ ವಿಷಯನ ಹೇಳ್ಬಿಡೋಣ. ಏಯ್, ತಲೆ ಕೆಟ್ಟಿದ್ದೆ ನಾನು ನಿಂಗೆ? ಏನಂತ ಹೇಳ್ತೀಯಾ? ಇವಳು ಸಿಹಿ ಅಲ್ಲ ಸುಬ್ಬಿ ಅಂತ ಹೇಳ್ತೀಯಾ? ಆಮೇಲೆ ಅವ್ರೆಲ್ಲರಿಗೂ ಡಂಗೂರ ಸಾರ್ತಾರಷ್ಟೇ. ಏನೋ ಮಾಡೋದು? ಹೇಳು ಭಾರ್ಗೋ. ಆ ಸುಬ್ಲಕ್ಷ್ಮಿನ ರಾಮ ಎಲ್ಲಿ ಕರ್ಕೊಂಡು ಹೋದ? ಭಾರ್ಗೋ, ನಾನು ಬಿಡ್ತಾ ಇಲ್ಲ, ಫಾಲೋ ಮಾಡ್ತಾ ಇದ್ದೀನಿ ಅವ್ರನ್ನ. ಆದ್ರೆ ಅವ್ರು ಎಲ್ಲೂ ಹೋಗ್ತಾ ಇಲ್ಲ, ಸುಮ್ಮನೆ ಇಲ್ಲೇ ಸುತ್ತುತ್ತಾ ಇದ್ದಾರೆ. ನಾನು ಅವರಿಂದನೇ ಸುತ್ತುತ್ತಾ ಇದ್ದೀನಿ. ಅಲ್ಲಲ್ಲಿ ಸುತ್ತುತ್ತಾ ಇದ್ದಾರ? ವಿಶ್ವ, ನೀನು ಅವ್ರನ್ನ ಫಾಲೋ ಮಾಡ್ತಿದ್ಯಾ ಅಂತ ಅವ್ರಿಗೇನಾದ್ರೂ ಅನುಮಾನ ಬಂದಿದ್ಯಾ? ನೋ ಚಾನ್ಸ್ ಭಾರ್ಗೋ, ನಾನು ನೋಡ್ಕೊಂಡೆ ಫಾಲೋ ಮಾಡ್ತಾ ಇದ್ದೀನಿ. ಅವ್ರಿಗೇನ್ ಡೌಟೇ ಬಂದಿಲ್ಲ. ನೋ ಚಾನ್ಸ್. ಮಗ, ಟೈಮ್ ಬೇರೆ ಆಗ್ತಿದ್ಯೋ? ಹೌದು ಮಗ, ಆ ಸ್ವಾಮಿ ಗಲಾಟೆ ಶುರು ಮಾಡಿದ್ರೆ ಕಷ್ಟ. ಅಯ್ಯೋ, ಸ್ವಾಮಿ ಕಾಲ್ ಮಾಡ್ತವನೆ. ಹಲೋ. ಏಯ್, ಎಲ್ರ ಇದ್ದೀರಾ? ಎಲ್ರ ನಮ್ಮ ಸುಬ್ಬಿ? ಸರ್, ಬರ್ತಾ ಇದ್ದೀವಿ, ಆನ್ ದ ವೇ. ಈ ಕಾತ್ಗಳೆಲ್ಲ ನಂತಾವ್ ಬೇಡ. ನಾನು ಬರ್ತಾ ಇದ್ದೀನಿ ತಾತ. ಹೌದಾ? ಸರಿ ಸರಿ, ಬೇಗ ಬನ್ನಿ. ಆಯ್ತು. ಈ ಚಿಕ್ಕಪ್ಪ ಬೇರೆ ಫಾಲೋ ಮಾಡ್ತಾನೆ ಇದ್ದಾರೆ, ಈ ತಾತ ಬೇರೆ ಬೇಗ ಬನ್ನಿ ಅಂತ ಹೇಳ್ತಿದ್ದಾರೆ. ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ವಿಶ್ವ, ಬಿ ಕೇರ್ಫುಲ್. ಹುಷಾರಾಗಿ ಫಾಲೋ ಮಾಡು. ಅವ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಂಡು ನನಗೆ ಕಾಲ್ ಮಾಡು. ಓಕೆ ಓಕೆ ಭಾರ್ಗೋ, ಡೋಂಟ್ ವರಿ, ಫಾಲೋ ಮಾಡ್ತೀನಿ. ಸಿಹಿ, ಈಗ ನೀನೇ ನಂಗೆ ಹೆಲ್ಪ್ ಮಾಡು. ಮಗ, ಚಿಕ್ಕಮ್ಮನ ಕಾರ್ ನೋಡು, ಅಲ್ಲೇ ಸ್ಟಾಪ್ ಆಗೋಯ್ತು. ಹೌದಲ್ಲೋ? ಇನ್ನು ಅವ್ರ ಕಾರ್ ಬರಲ್ಲ, ನೀವು ಹೋಗಿ. ಅದೇ ಹೇಳ್ತೀಯಾ? ಅವ್ರ ಕಾರು ಪಂಚರ್ ಆಗಿದೆ ಅನ್ಸುತ್ತೆ, ಅದಕ್ಕೆ ಬರಲ್ಲ ಅಂದೆ. ಏನಾದ್ರೂ ಆಗಲಿ, ಅವ್ರು ನಮ್ಮನ್ನ ಫಾಲೋ ಮಾಡದೆ ಹೋದ್ರೆ ಸರ್. ಮಗ, ನೋಡಿ ಹೋಗೋಣ. ಇಲ್ಲ ಮಗ, ಯಾಕೋ ಸುಬ್ಬಿನ ಬಿಟ್ಟೋಗಕ್ಕೆ ಮನ್ಸಾಗ್ತಿಲ್ಲ ಕಣೋ. ಮಗ, ಇವತ್ತು ಒಂದಿನ ತಾನೇ, ನಾಳೆ ಬಂದು ಕರ್ಕೊಂಡು ಹೋಗ್ತೀವಿ. ಇಷ್ಟು ಮಾಡಿರೋದಕ್ಕೆ ಸ್ವಲ್ಪ ದಿನ ಮುದ್ಕನ್ ಕಾಟ ಇರಲ್ಲ. ನಡಿ ಹೋಗೋಣ. ಮಗ, ನೀನು ಇಲ್ಲೇ ಇದ್ರೆ ಅಲ್ಲಿ ಸೀತನ ಯಾರು ನೋಡ್ಕೊಂತಾರೆ? ಪ್ರಿಯಾ ಇದ್ದಾಳೆ, ಬಟ್ ನೀನು ತುಂಬಾ ಹೊತ್ತಾದ್ರೂ ಮನೆಗೆ ಬರ್ದೇ ಹೋದ್ರೆ ಸೀತನ್ ಡೌಟ್ ಬರ್ಬೋದು. ಯಾ ಮಗ, ಬಟ್ ನಮ್ ಸುಬ್ಬಿನ ಬಿಟ್ಟು ಹೆಂಗು? ಇದು ಸುಬ್ಬಿ ಮನೆ ಕಣೋ, ಇಲ್ಲಿ ಅವಳು ಆರಾಮಾಗಿರ್ತಾಳೆ ನೋಡು. ಅವಳಿಗೂ ಅವಳ ಫ್ರೆಂಡ್ಸ್ ಜೊತೆ ಆಟ ಆಡ್ಬೇಕು ಅಂತ ಮನ್ಸಿರುತ್ತಲ್ವಾ, ಆಸೆ ಇರುತ್ತಲ್ವಾ, ಅವಳಿಗೆ ಅವಳು ಸ್ಪೇಸ್ ಕೊಡ್ಬೇಕು ಕಣೋ ನಾವು. ಬಟ್ ಮಗ, ಅವಳು ನಮ್ ಸುಬ್ಬಿ ಅಲ್ಲ ಕಣೋ, ನನ್ ಪಾಲಿನ ಸಿಹಿ ಕಣೋ ಅವಳು. ನೀವೇನು ಇನ್ನೂ ಇಲ್ಲೇ ಇದ್ದೀರಾ? ಹೊರಡಿ.
ಬಾ. ಸುಬ್ಬಿ ಕುಡಿಯಕ್ಕೆ ಏನಾದ್ರು ತರ್ಲಾ? ಏನು ಮಾಡ ಅಕ್ಕ? ಮತ್ತೆ ಸುಬೆ ಸ್ಕೂಲ್ ಹೋಗ್ತಿದ್ಯಾ? ನಂಗ ಸ್ಕೂಲ್ ಇಷ್ಟಾನೇ ಆಗ್ಲಿಲ್ಲ. ಅಲ್ಲಿ ಅವ್ರು ಹೇಳ್ಕೊಳ್ಳೋದು ನನ್ಗೆ ಅರ್ಥನೇ ಆಗ್ತಿರ್ಲಿಲ್ಲ. ಅದಕ್ಕೆ ಸೀತಮ್ಮ ನನ್ಗೆ ಹೋಮ್ ಸ್ಕೂಲಿಂಗ್ ಮಾಡ್ತಾ ಇದ್ದಾಳೆ. ಹೋಮ್ ಸ್ಕೂಲ ಹಂಗಂದ್ರೆ ಏನು? ಸ್ಕೂಲಲ್ಲಿ ಹೇಳ್ಕೊಡೋದನ್ನ ಮಕ್ಳಿಗೆ ಪೇರೆಂಟ್ಸು ಮನೇಲಿ ಹೇಳ್ಕೊಡ್ತಾರೆ. ಸುಬ್ಬಿ ನೀನ ಮನೆಗೆ ಹೋದ್ಮೇಲೆ ಸಖತ್ತಾಗಿ ಇಂಗ್ಲಿಷ್ ಮಾತಾಡೋದ್ ಕಲ್ತ್ ಬಿಟ್ಟಿದ್ಯಾ? ನನ್ಗೇನು ಬರಲ್ಲ, ಸಿಹಿಗೆಲ್ಲ ಗೊತ್ತು. ಸಿಹಿ ಅಂದ್ರೆ ರಾಮ್ ಸರ್ ಮಗಳಲ್ವಾ? ಏನ್ ಗೊತ್ತಾ, ನಾನೀಗ ಮ್ಯಾಜಿಕ್ ಮಾಡೋದ್ ಕಲ್ತಿದ್ದೀನಿ. ಮ್ಯಾಜಿಕಾ? ಎಂತ ಮ್ಯಾಜಿಕ್ ಮರೈತಿ? ತೋರ್ಸು ನೋಡುವ. ಈಗ ನೋಡಿ, ಅಲ್ಲಿ ಇದೆಯಲ್ಲ ಬಲೂನು, ಅದ್ ತಾನಾಗೆ ಹಾರುತ್ತೆ. ಅಶೋಕ್ ಎಲ್ಲ ಓಕೆನಾ? ಇಲ್ಲಿವರೆಗೂ ಎಲ್ಲ ಓಕೆ. ಸೀತಾ ಹೇಗಿದ್ದಾಳೆ? ಶೀಸ್ ಫೈನ್. ಸೀತಾ ಎಲ್ಲಿ? ಏ ರಾಮ್ ಬಂದ್ರಾ? ಅಪ್ಪ ಅಮ್ಮ ಹೇಗಿದ್ದಾರೆ? ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರೆ. ಸಿಹಿ ಬಂದಿದ್ ನೋಡಿ ಅವರಿಬ್ರು ತುಂಬಾ ಖುಷಿ ಪಟ್ರು. ಆದ್ರೆ ನನಗ್ ಬೇಜಾರಾಗ್ತಿದೆ. ಅವಳು ಇಲ್ದೆ ನೋಡಿ ಮನೆಯೆಲ್ಲ ಎಷ್ಟು ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಅಷ್ಟೇ ತಾನೇ, ಆ ಖಾಲಿತನನ್ನು ತುಂಬಕ್ಕೆ ನಾನಿದ್ದೀನಲ್ಲ. ಈ ಗೇಮಲ್ಲಿ ನಾವಿಲ್ಲ, ಮುಂದುವರ್ಸಿ. ಅಶೋಕ, ಅದು ಅವ್ರು ಓಡಿಸ್ಬಿಟ್ರಲ್ಲ ರಾಮ್. ನಮ್ಮನ್ನ ಅರ್ಥ ಮಾಡ್ಕೊಂಡು ಹೋದಲ್ಲ, ಅವರೇ ನಿಜವಾದ ಫ್ರೆಂಡ್ಸ್ ಸೀತಾ. ಹೌದೌದು. ಆಮೇಲೆ ಎಲ್ಲಿ? ಏನಾಯ್ತು ರಾಮ್ ಕೆನೆಗೆ? ಏನು ಕಾಣ್ತಾನೆ ಇಲ್ಲ. ಆಟ ಆಡ್ಸ್ಬೇಡಿ, ಬೇಗ ಕೊಟ್ಬಿಡಿ. ಏನ್ ಕೊಡ್ಬೇಕು? ಗೊತ್ತಿಲ್ಲ. ನಂಗೇನು ಗೊತ್ತಿಲ್ಲಪ್ಪ. ಸರಿ, ಆಗಲ್ಲ, ನಾನೇ ಹೇಳ್ತೀನಿ. ಬುದ್ಧು, ಆಸೆ ನೋಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.